ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲನ ಪ್ರತಿಷ್ಠಾಪನೆಗೆ ಉಳ್ಳಾಲ ತೊಕ್ಕೊಟ್ಟುವಿನಾದ್ಯಂತ ಸಂಭ್ರಮ ಮನೆ ಮಾಡಿದ್ದು ಎಲ್ಲ ಜಾತಿ ಮತ ಬಾಂಧವರ ಸಹಕಾರದಿಂದ ಇಂತಹ ವಾತಾವರಣ ನಿರ್ಮಾಣವಾಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಸೌಹಾರ್ದಯುತವಾಗಿ ಪ್ರೀತಿ ತಾಳ್ಮೆಯಿಂದ ಬಾಳಲಿದ್ದಾರೆ ಎಂದು ಉಳ್ಳಾಲ ನಗರಸಭೆಯ ಮಾಜಿ ಸದಸ್ಯ ಭಗವಾನ್ ದಾಸ್ ತೊಕ್ಕೊಟ್ಟು ಹೇಳಿದ್ದಾರೆ. ತೊಕ್ಕೊಟ್ಟು ಒಳಪೇಟೆ ಉಳ್ಳಾಲ ಬೈಲ್ ಸುತ್ತಮುತ್ತ ಅಕ್ಷರ ಕನ್ಸ್ಟ್ರಕ್ಷನ್ ಬೆಂಗಳೂರು ಹಾಗೂ ತೊಕ್ಕೊಟ್ಟು ಒಳಪೇಟೆ ನಿವಾಸಿಗಳು ಸಾರ್ವಜನಿಕರಿಗೆ ಮೋತಿ ಕೇಶರ್ ಲಡ್ಡು ಹಾಗೂ ಪಾನಕ ವಿತರಿಸಿ ಮಾತನಾಡಿದರು. 500 ವರ್ಷಗಳ ದೇಶದ ಹಿಂದೂಗಳ ಬೇಡಿಕೆಗೆ ಇಂದು ಸಫಲತೆಯ ಕ್ಷಣವಾಗಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ನಿರ್ಮಾಣಕ್ಕಾಗಿ ಕುಟುಂಬವೊಂದು ಹಲವು ವರ್ಷಗಳಿಂದ ವೃತಾಚರಣೆಯಿಂದ ಕುಳಿತಿರುವುದನ್ನು ಸ್ಮರಿಸಬೇಕಿದ್ದು, ಇದೊಂದು ಇಡೀ ರಾಷ್ಟ್ರದ ಸ್ವಾಭಿಮಾನ ಹಾಗೂ ಹಿಂದೂಗಳ ಐಕ್ಯತೆಯನ್ನು ಎತ್ತಿ ಹಿಡಿಯುವ ದಿನವಾಗಿದೆ. ಈ ಕ್ಷಣವನ್ನು ಉತ್ಸವಪೂರಿತವಾಗಿ ಆಚರಿಸುವ ಉದ್ದೇಶದಿಂದ ತೊಕ್ಕೊಟ್ಟು ಜಂಕ್ಷನ್, ಒಳಪೇಟೆ, ಉಳ್ಳಾಲಬೈಲ್, ದೇರಳಕಟ್ಟೆ, ಹರೇಕಳ ಭಾಗದಲ್ಲಿ ಅಕ್ಷರ ಕನ್ಸ್ಟ್ರಕ್ಷನ್ ಸಂಸ್ಥೆ ಭಕ್ತಿಪೂರ್ವಕವಾಗಿ ನೀಡಿರುವ ಲಡ್ಡು ಸಾರ್ವಜನಿಕರಿಗೆ ವಿತರಿಸಲಾಗಿದೆ. ಎಲ್ಲರೂ ಸ್ವೀಕರಿಸಿ ಅಯೋಧ್ಯೆ ಶ್ರೀರಾಮನ ಜನ್ಮಸ್ಥಾನಕ್ಕೆ ಗೌರವ ತೋರಿಸಿದ್ದಾರೆ. ಇಂತಹ ಅದ್ಭುತ ವಾತಾವರಣ ಉಳ್ಳಾಲದಲ್ಲಿ ಪ್ರಥಮ ಬಾರಿ ಮನೆ ಮಾಡಿದ್ದು, ಮುಂದೆ ಪ್ರತಿದಿನವೂ ಎಲ್ಲರೂ ಒಗ್ಗಟ್ಟಾಗಿ ಬಾಳುವ ಸಂದೇಶವನ್ನು ಈ ದಿನ ಸಾರಿದೆ ಎಂದರು. ನಮ್ಮ ಇಡೀ ದೇಶಕ್ಕೆ ಪರದೇಶಕ್ಕೆ ಕೂಡ ಒಂದು ಸಂತೋಷದ ಸುದ್ದಿಯನ್ನು ನಾವು ಈ ಸಂದರ್ಭದಲ್ಲಿ ಹಂಚುತ್ತಾ ಇದ್ದೇವೆ. ನಮ್ಮ ಇತಿಹಾಸದಲ್ಲಿ 500 ವರ್ಷಕ್ಕಿಂತ ಮೇಲ್ಪಟ್ಟಂಥ ಒಂದು ಶ್ರೀರಾಮನ ಏನು ಕನಸಿತ್ತು, ಆ ಕನಸು ಇವತ್ತು ನನಸು ಆಗುವಂಥ ಸಂದರ್ಭದಲ್ಲಿ ನಾವು ಇವತ್ತು ಕುಣಿದು ಕುಪ್ಪಳಿಸ್ತಾ ಇದ್ದೇವೆ. ಶ್ರೀರಾಮನ ಆ ಒಂದು ಭಕ್ತಿಯಲ್ಲಿ ಎಷ್ಟೋ ಜನ ಏನೇನು ಎಲ್ಲವನ್ನ ತ್ಯಾಗವನ್ನು ಮಾಡಿ ಇವತ್ತು ನಮಗೆ 500 ವರ್ಷದ ನಂತರ ಈ ಒಂದು ಸುಸಂದರ್ಭ ಬಂದಿದೆ. ಶ್ರೀರಾಮನ ಒಂದು ಸೇವೆಯಲ್ಲಿ ಪಾಲ್ಗೊಳ್ಳಲು ನಮಗೆಲ್ಲರಿಗೂ ಅವಕಾಶ ಸಿಕ್ಕಿದೆ. ಇವತ್ತು ನಾವು ನಮ್ಮ ಉಳ್ಳಾಲ ಕ್ಷೇತ್ರದಲ್ಲಿ ನಾವು ಈ ಒಂದು ಸಿಹಿ ಹಂಚುವ ಮೂಲಕ ಬಹಳಷ್ಟು ಜನರಿಗೆ, ಈ ದೊಡ್ಡ ಸಿಟಿಯಲ್ಲಿ ಬಹಳಷ್ಟು ಜನರಿಗೆ ನಾವು ಭಕ್ತರಿಗೆ ಸಿಹಿಯನ್ನು ಹಂಚುತ್ತಾ ಇದ್ದೇವೆ. ನಾವು ಈ ಸಿಹಿಯನ್ನು ಕೊಟ್ಟು ಸಹಕರಿಸಿದವರು ನಮ್ಮ ಅಕ್ಷರ್ ಕನ್ಸ್ಟ್ರಕ್ಷನ್ನ ಮಾಲಕರು ಆದಂಥ ವೆಂಕಟೇಶ್ರವರು ಮತ್ತು ಅವರ ಇಡೀ ತಂಡ ನಮ್ಮ ಈ ಒಂದು ಸಿಹಿ ಹಂಚಲಿಕ್ಕೆ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ. ಬಹಳಷ್ಟು ಪಾನಕ ಸಿಹಿ ತಿಂಡಿಯನ್ನು ಕೊಡುವಂಥ ಈ ಸಂದರ್ಭದಲ್ಲಿ ಇಡೀ ನಮ್ಮ ತೊಕ್ಕೊಟ್ಟು ಕೇಸರಿಮಯ ಆಗಿದೆ, ಇಡೀ ತೊಕ್ಕೊಟ್ಟು ರಾಮಮಯ ಆಗಿದೆ. ಇಡೀ ಉಳ್ಳಾಲ ತಗೊಂಡ್ರೆ ಉಳ್ಳಾಲದಲ್ಲಿ ಎಲ್ಲೂ ಹೋದರೂ ಕೂಡ ಕೇಸರಿಮಯ ಆಗಿದೆ. ಇದೊಂದು ಬಹಳ ಖುಷಿಯ ವಿಷಯ. ಇಂಥ ಒಂದು ಸಂದರ್ಭ ಯಾವುದೇ ಅಹಿತಕರ ಘಟನೆಗಳು ಕೂಡ ನಡೆಯದೆ ಎಲ್ಲ ಧರ್ಮದವರು ನಮ್ಮೊಟ್ಟಿಗೆ ಸೇರಿಕೊಂಡು ಈ ಒಂದು ಸಿಹಿಯನ್ನು ತಗೊಳ್ತಾ ಇದ್ದಾರೆ. ನಾವು ಅನ್ಯೋನ್ಯವಾಗಿದ್ದೇವೆ. ಎಲ್ಲೂ ಯಾವುದೇ ಒಂದು ಗೊಂದಲ ಇಲ್ಲ, ಎಲ್ಲವೂ ಭಾಳ ಸುಗಮವಾಗಿ ನಡೆಯುತ್ತಾ ಇದೆ. ಇನ್ನು ಮುಂದಕ್ಕೆ ಶ್ರೀರಾಮನ ದಯದಿಂದ ಈ ಉಳ್ಳಾಲ ಕ್ಷೇತ್ರದಲ್ಲಿ ಯಾವುದೇ ಅಹಿತಕರ ಘಟನೆ ಇಂದಿನಿಂದ ನಡೆಯುವುದಿಲ್ಲ ಅಂತ ಇವತ್ತಿನ ಒಂದು ಸಂದರ್ಭವನ್ನು ನೋಡುವಾಗ ನಮಗೆ ಬಹಳ ಖುಷಿ ಆಗ್ತಾ ಉಂಟು. ಅಕ್ಷರ ಕನ್ಸ್ಟ್ರಕ್ಷನ್ನ ಪ್ರಬಂಧಕ ಪುಷ್ಪರಾಜ್ ಪಾವೂರು ಮಾತನಾಡಿ, ಉಳ್ಳಾಲ ತಾಲೂಕಿನಾದ್ಯಂತ ವಿವಿಧೆಡೆ 4,000 ಲಡ್ಡುಗಳನ್ನು ವೆಂಕಟೇಶ್ ಅವರ ಮಾಲೀಕತ್ವದ ಅಕ್ಷರ ಕನ್ಸ್ಟ್ರಕ್ಷನ್ ಸಂಸ್ಥೆ ಹಂಚಿದ್ದು, ಇದೊಂದು ಅಭೂತಪೂರ್ವ ಕ್ಷಣವಾಗಿದೆ. ಅಯೋಧ್ಯೆ ಶ್ರೀರಾಮನ ಪ್ರತಿಷ್ಠಾಪನೆ 500 ವರ್ಷಗಳಿಂದ ಹಿಂದೂಗಳ ತಪಸ್ಸಾಗಿದೆ. ಮಂದಿರ ಸ್ಥಾಪನೆಯ ಮೂಲಕ ದೇಶದುದ್ದಕ್ಕೂ ಜನತೆಗೆ ಸುಖ, ಶಾಂತಿ, ನೆಮ್ಮದಿ, ಕರುಣೆಯಾಗಲಿ ಎಂದರು. ಎಲ್ಲರಿಗೂ ಶ್ರೀರಾಮ ಉತ್ಸವದ ಶುಭಾಶಯಗಳು. ನಮ್ಮ ಸಂಸ್ಥೆ ಆದಂಥ ಅಕ್ಷರ ಕನ್ಸ್ಟ್ರಕ್ಷನ್ ಮಂಗಳೂರು, ಇದರ ಯಜಮಾನರಾದಂಥ ವೆಂಕಟೇಶ್ವರವರ ಮುಖಾಂತರ ಶ್ರೀರಾಮಚಂದ್ರನ ಒಂದು ಭಕ್ತಿ ಪರವಶದಿಂದ ಎಲ್ರಿಗೂ ಪಾನಕ ಆಮೇಲೆ ಸಿಹಿ ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಶ್ರೀರಾಮಚಂದ್ರನ ಅನುಗ್ರಹ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ಈ ಮುಖಾಂತರ ಆ ಭಗವಂತನ ಇಲ್ಲಿ ನೆನೆಸ್ಕೊಂಡು ಕೇಳ್ಕೊತಾ ಇದ್ದೀವಿ. ಹಾಗೆ ಶ್ರೀರಾಮಚಂದ್ರ ಮರ್ಯಾದಾ ಪುರುಷೋತ್ತಮ 500 ವರ್ಷ
ತಪಸ್ಸಿನ ಫಲದಿಂದಾಗಿ ಇವತ್ತು ಒಂದು ಒಳ್ಳೆ ಶುಭ ಮುಹೂರ್ತದಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಆಗ್ತದೆ ಅಯೋಧ್ಯೆಯಲ್ಲಿ. ಶ್ರೀರಾಮಚಂದ್ರನ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆದ್ದರಿಂದ ದೇಶದಲ್ಲಿ ಪ್ರಪಂಚಕ್ಕೆ ಎಲ್ರಿಗೂ ಶ್ರೀರಾಮಚಂದ್ರ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಿಲ್ಲ ಅಂತ ಕೇಳ್ಕೊತಾ ಇದ್ದೀನಿ. ಇದೇ ಥರ ಒಂದು 3-4 ಜಾಗದಲ್ಲಿ ನಾವು ಇದೇ ಥರ ವಿತರಿಸ್ತಾ ಇದ್ದೀವಿ. ಶ್ರೀರಾಮಚಂದ್ರ ಮರ್ಯಾದ ಪುರುಷೋತ್ತಮ, ಉಳ್ಳಾಲ ಬೈಲು, ದೇರ್ಲಕಟ್ಟೆ, ಅರೇಕಳ ಪಾವೂರು, ಕೋಣಾಜೆ ಎಲ್ಲ ಕಡೆನೂ ಸಿಹಿ ವಿತರಿಸಿ ಸುಮಾರು ಒಂದು ಹತ್ರ ಅಂದರೆ ಒಂದು 100-200 kg ಮೇಲಿರ್ಬೋದು. ಶ್ರೀರಾಮಚಂದ್ರನ ಮನಸ್ಸಿನಾಗೆ ಎಲ್ರದನ್ನು ಮನಸ್ಸು ಒಳ್ಳೆ ರೀತಿಯಲ್ಲಿ ಒಳ್ಳೆ ಬುದ್ಧಿ ಕೊಟ್ಟು ಎಲ್ರಿಗೂ ಆರೋಗ್ಯ ಆಯುಷ್ಯ ಕೊಡಲಿ ಅಂತ ಈ ಮುಖಾಂತರ ಆ ಭಗವಂತನ ಹತ್ರ ಕೇಳ್ತಾ ಇದ್ದೀವಿ. ಈ ಸಂದರ್ಭ ಬಿಜೆಪಿ ಕ್ಷೇತ್ರ ಕಾರ್ಯದರ್ಶಿ ಹೇಮಂತ್ ಶೆಟ್ಟಿ ದೇರಳಕಟ್ಟೆ, ಅಯ್ಯಪ್ಪ ದೇವಸ್ಥಾನದ ಗುರುಸ್ವಾಮಿ ವಿಶ್ವನಾಥ್, ತೊಕ್ಕೊಟ್ಟು ಒಳಪೇಟೆಯ ಪ್ರಕಾಶ್ ಮಣಿ, ಸೀತಾರಾಮ್ ಪೂಜಾರಿ, ಅಜಿತ್ ಕುಮಾರ್ ತೊಕ್ಕೊಟ್ಟು, ಲಕ್ಷ್ಮಣ್ ಕರ್ಕೇರ, ಕಮಲಾಕ್ಷ ತೊಕ್ಕೊಟ್ಟು, ಮೋಹನ್ ದಾಸ್ ಕೃಷ್ಣನಗರ, ಸುಮಲತಾ ಪಿ, ದಕ್ಷರಾಜ್ ಹರೇಕಳ, ಪ್ರವೀಣ್, ನವೀನ್ ಭಂಡಾರಿ ಉಳ್ಳಾಲ ಬೈಲು, ಕೌಶಿಕ್ ಉಳ್ಳಾಲ, ದಕ್ಷ ಯುವ ಬಳಗದ ಚಿಂತನ್, ವಿಶ್ವನಾಥ್ ಗ್ರಾಮ ಚಾವಡಿ, ಶಿವರಾಜ್, ಸುನೀಲ್, ದಿನೇಶ್, ನಿಖಿಲ್, ಲಿಖಿತ್, ಸುಷ್ಮಾ, ಗುರುಸ್ವಾಮಿ ವಿಶ್ವನಾಥ್ ಮುಂತಾದವರು ಉಪಸ್ಥಿತರಿದ್ದರು. 200 kg ತೂಕದ 4000 ಮೋದಿ ಕೇಶರ್ ಲಡ್ಡುಗಳನ್ನು ಉಳ್ಳಾಲ ತಾಲೂಕಿನ ವಿವಿಧೆಡೆ ಅಕ್ಷರ ಕನ್ಸ್ಟ್ರಕ್ಷನ್ಸ್ ಸಂಸ್ಥೆ ವಿತರಿಸಿತ್ತು. ತೊಕ್ಕೊಟ್ಟು ಒಳಪೇಟೆ, ಉಳ್ಳಾಲಬೈಲ್ ಗ್ರಾಮ ಚಾವಡಿ, ದಕ್ಷ ಯುವ ಬಳಗ, ನಾಗಮೂಲೆ ಬಬ್ಬುಸ್ವಾಮಿ ದೇವಸ್ಥಾನ, ನೇತ್ರಾವತಿ ಫ್ರೆಂಡ್ಸ್ ಕಡವಿನ ಬಳಿ, ದೇರಳಕಟ್ಟೆ ಅಯ್ಯಪ್ಪ ಭಜನಾ ಮಂದಿರ ಬಳಿ ಲಡ್ಡು ಹಾಗೂ ಪಾನಕ ವಿತರಿಸಲಾಯಿತು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ಉಳ್ಳಾಲ.